ಕೋಡುಬಳೆ ಅಂದ್ರೆ ಅಡುಕಲೆ. ಅಡ್ಡ ಮತದಾನ ಮಾಡಿಲ್ಲ ಎಂದು ಧರ್ಮಸ್ಥಳದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಪ್ರಮಾಣ ವಚನ. ಇನ್ನು ಅಡ್ಡ ಮತದಾನ ಹಾಕಿದವರ ಪಟ್ಟಿ ಹೈಕಮಾಂಡ್ನಲ್ಲಿದೆ ಎಂದ ಅಶೋಕ್. ಮತ್ತೊಂದು ಕಡೆ ಅನುದಾನ ತಾರತಮ್ಯ ವಿರುದ್ಧ ಜಟಾಪಟಿ ಭುಗಿಲು. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಅಡ್ಡ ಮತದಾನದಿಂದ ಬಿಜೆಪಿಗೆ ಆಂತರಿಕವಾಗಿ ಅಡ್ಡೇಟು ಬಿದ್ದಿದೆ. ಇದರ ಪರಿಣಾಮ ಬಿವೈ ವಿಜೇಂದ್ರ ಧರ್ಮಸ್ಥಳದಲ್ಲಿ ಶಾಸಕರ ಆಣೆ ಪ್ರಮಾಣಕ್ಕೆ ಮುಂದಾಗಿದ್ರು. ಆದರೆ ವಿರೋಧ ವ್ಯಕ್ತವಾದ ಬಳಿಕ ಕೈಬಿಟ್ರು. ಆದರೆ ಬೇಲೂರು ಬಿಜೆಪಿ ಶಾಸಕ ಎಚ್.ಕೆ. ಸುರೇಶ್ ಅಡ್ಡ ಮತದಾನ ಮಾಡಿದ್ದಾರೆ ಎಂಬ ವದಂತಿ ಹಬ್ಬಿತ್ತು. ಅನುಮಾನ ವ್ಯಕ್ತವಾಗಿತ್ತು. ಹೀಗಾಗಿ ಎಚ್.ಕೆ. ಸುರೇಶ್ ಬೇಲೂರಿನ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಆಣೆ ಮಾಡಿ ಬಳಿಕ ಧರ್ಮಸ್ಥಳದಲ್ಲಿ ದೇವರ ಮುಂದೆ ಮುಷ್ಟಿ ಕಾಣಿಕೆ ಹಾಕಿದ್ದಾರೆ. ತಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಪ್ರಮಾಣ ಮಾಡಿದ್ದಾರೆ. ಮಂಜುನಾಥ ಸ್ವಾಮಿಯನ್ನ ದರ್ಶನವನ್ನು ಪಡೆದು ಮಂಜುನಾಥ ಸ್ವಾಮಿಯ ಮುಂದೆ ತಮ್ಮಲ್ಲಿ ಪ್ರಮಾಣವನ್ನು ಮಾಡಿ ಹೇಳ್ತಾ ಇದ್ದೇನೆ, ನಾನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ ಭಾರತೀಯ ಜನತಾ ಪಕ್ಷದ. ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ದ್ರೋಹವನ್ನು ಮಾಡಿಲ್ಲ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಅಡ್ಡ ಮತದಾನ ಮಾಡಿದವರ ಪಟ್ಟಿ ದೆಹಲಿಯಲ್ಲಿದೆ. ಹೀಗಾಗಿ ಆಣೆ ಮಾಡೋದು ಒಳ್ಳೆಯದಲ್ಲ, ಕ್ರಮ ಆಗತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಇನ್ನು ಯಾರ ಹೆಸರನ್ನು ವರದಿಯಲ್ಲಿ ಕೊಟ್ಟಿಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. ಡೆಲ್ಲಿಯಲ್ಲಿ ಪಟ್ಟಿ ಅವರ ಹತ್ರ ಇದೆ. ಅದರಿಂದ ನಾನು ಎಲ್ಲ ನಮ್ಮ ಶಾಸಕರಿಗೆ ವಿನಂತಿ ಮಾಡ್ತೀನಿ, ಯಾರು ಆ ಥರ ಆಣೆ ಪ್ರಮಾಣ ಮಾಡಕ್ಕೆ ಹೋಗ್ಬೇಡಿ, ಬಿಡಲ್ಲ. ಅವ್ರನ್ನ ಯಾವನೋ ಪಕ್ಷಕ್ಕೆ ಬೆನ್ನಕ್ಕೆ ಚೂರಿ ಹಾಕಿದ ಅವನ ರಾಜಕೀಯದ ಜೀವನ ಅಂತ್ಯ ಆಗಬೇಕು. ನಾವು ಯಾರ ಹೆಸರನ್ನು ಉಲ್ಲೇಖ ಅದರಲ್ಲಿ ಮಾಡಿಲ್ಲ. ಸಂದರ್ಭದಲ್ಲಿ ಯಾವ್ಯಾವ ಎಚ್ಚರಿಕೆ ವಹಿಸಬೇಕಾಗಿತ್ತು, ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದನ್ನಷ್ಟನ್ನೇ ಅಂತರವಲೋಕನಕ್ಕೆ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಳಗಡೆ ನಾವು ಮಾಹಿತಿಯನ್ನು, ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಪಾರ್ಟಿ ಕರೆಕ್ಟ್ ಟೈಮಲ್ಲಿ ಅವನ್ನ ಕಿಕ್ಔಟ್ ಮಾಡುತ್ತೆ. ಪಾರ್ಟಿ ಯಾರನ್ನೂ ಇಲ್ಲಿ ಬಿಡಲ್ಲ. ಪಕ್ಷದ್ರೋಹಿಗಳನ್ನು, ತಾಯಿಗೆ ವಿಶ್ವಾಸ ದ್ರೋಹ ಮಾಡೋವಂಥವನ್ನ ಟಿಕೆಟ್ ಪಾರ್ಟಿಯಿಂದ ತಗೊಂಡು ಪಾರ್ಟಿಗೆ ಚೂರಿ ಹಾಕೋವನ್ನ ಎಲ್ಲಿದ್ರೂ ಬಿಡಲ್ಲ ಭಾರತೀಯ ಜನತಾ ಪಕ್ಷ. ವಿಜೇಂದ್ರ ಬದಲಾವಣೆ ಬಗ್ಗೆನೂ ಕೂಗೆಬ್ಬಿಸುವ ಆಡಿಯೋ ಹೊರಬಿದ್ದಿದೆ. ಇದು ಕೂಡ ದೆಹಲಿ ಅಂಗಳ ತಲುಪುವ ಸಾಧ್ಯತೆ ಇದೆ. ಸದಾನಂದ ಗೌಡರದ್ದು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಕೇಳಿದ ವಿಜೇಂದ್ರ ಬೇಸರಗೊಂಡಿದ್ದಾರಂತೆ. ವೈರಲ್ ಆಡಿಯೋ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಬಿವೈ ಚಿಂತಿಸಿದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲ, ಸದಾನಂದ ಗೌಡರ ಇತ್ತೀಚಿನ ಹೇಳಿಕೆ ಬಗ್ಗೆ ರಾಜ್ಯ ನಾಯಕರ ಅಸಮಾಧಾನ ಹೊರಹಾಕಿದ್ದಾರಂತೆ. ಅಡ್ಡ ಮತದಾನದ ಬಗ್ಗೆ ಸದಾನಂದ ಗೌಡ ಹೇಳಿಕೆ, ಸಿಎಂ ಡಿಕೆಶಿ ಅವರನ್ನ ಡಿವಿಎಸ್ ಹೊಗಳಿದ ಬಗ್ಗೆನೂ ಪಕ್ಷದ ಒಳಗೆ ಆಕ್ಷೇಪ ವ್ಯಕ್ತವಾಗಿದೆ ಎನ್ನಲಾಗ್ತಿದೆ. ಸದಾನಂದ ಗೌಡ ಆಡಿಯೋ ನಂದಲ್ಲ ಎಂದಿದ್ದಾರೆ. ಕಾಂಗ್ರೆಸ್ನವರು ರೆಕಾರ್ಡ್ ಮಾಡಿರಬಹುದು ಅಂತ ಅಶ್ವಥ್ ನಾರಾಯಣ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ನವರೇ ಮಾಡಿರ್ಬೋದಪ್ಪ, ಯಾರಿಗೆ ಗೊತ್ತು? ಮಾಡಿರ್ಬೋದಪ್ಪ, ಯಾರಿಗೆ ಗೊತ್ತು? ಯಾರೋ ಹೇಳೋದ್ರಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಏನು ಆಗಲ್ಲ. ಯಾರು ಹೇಳಿದ ತಕ್ಷಣ ಅಧ್ಯಕ್ಷರನ್ನ ತೆಗಿಯಲ್ಲ, ಯಾರು ಮಾಡುವಂತ ತಕ್ಷಣ ಅಧ್ಯಕ್ಷರನ್ನೇನು ಮಾಡಲ್ಲ. ಇನ್ನು ಸದಾನಂದ ಗೌಡರೇ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾಗಿ ಆಡಿಯೋ ಬಗ್ಗೆ ಮಾತನಾಡೋದಕ್ಕೆ ನಿರ್ಧರಿಸಿದ್ರು. ಆದರೆ ಸದಾನಂದ ಗೌಡರು ದೆಹಲಿಗೆ ತೆರಳಿಲ್ಲ. ಹೈಕಮಾಂಡ್ ಬುಲಾವ್ಗಾಗಿನೇ ಕಾಯ್ತಾ ಇದ್ದಾರೆ ಎನ್ನಲಾಗಿದೆ. ಆದರೆ ಹೈಕಮಾಂಡ್ ಕೂಡ ಮಾಜಿ ಸಿಎಂ ಡಿವಿಎಸ್ಗೆ ಕರೆ ಮಾಡಿಲ್ಲ. ಬೆಂಗಳೂರು ಶಾಸಕರಿಗೆ ಅನುದಾನ ಬಿಡುಗಡೆಯಾಗಿದೆ. ಕಾಂಗ್ರೆಸ್ ಶಾಸಕರಿಗೆ ಬರೋಬ್ಬರಿ ತಲಾ 100 ಕೋಟಿ ಅನುದಾನ ನೀಡಲಾಗಿದೆ. ಆದರೆ ಬಿಜೆಪಿ ಶಾಸಕರಿಗೆ ಕಡಿಮೆ ಅನುದಾನ ನೀಡಿದ್ದಾರೆ ಅಂತ ಬಿಜೆಪಿ ನಿಗಿ ಅಂತಿದೆ. ಕಡಿಮೆ ಅನುದಾನ ನೀಡಿರೋದಕ್ಕೆ ಬಿಜೆಪಿ ಶಾಸಕರು ಬೆಂಕಿ ಉಗುಳಿದ್ದಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ ಸಣ್ಣದು, ಇವಾಗ ಶಿವಾಜಿನಗರ, ಗಾಂಧಿನಗರ, ಇವೆಲ್ಲ ಸಣ್ಣ ಕಾನ್ಸ್ಟಿಟ್ಯೂನ್ಸಿ, ಅಲ್ಲೆಲ್ಲ 100 ಕೋಟಿ ಜಾಸ್ತಿ ಇರೋದು ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರಲ್ಲಿ. ಅಲ್ಲೆಲ್ಲ 40 ಲಕ್ಷ, 30 ಲಕ್ಷ, 50 ಲಕ್ಷ, 40 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಇದು ತಾರತಮ್ಯ ಅಲ್ವೇನು? ಬಿಜೆಪಿ ಶಾಸಕರಿರೋ ಕ್ಷೇತ್ರಕ್ಕೆ ಕಮ್ಮಿ ಅನುದಾನ, ಕಾಂಗ್ರೆಸ್ ಶಾಸಕರಿರುವಂಥದಕ್ಕೆ ಹೆಚ್ಚು ಅನುದಾನ. ಆ ಕಾಂಗ್ರೆಸ್ ಶಾಸಕರಿರೋ ಕಡೆ ಏನಾರ ರೋಡ್ ಮೇಲೆ ರೋಡ್ ಹಾಕೋಬೇಕಷ್ಟೇ. ನಾವು ನಿರೀಕ್ಷಣೆ ಮಾಡಿದ್ದು ಎಲ್ಲ ಶಾಸಕರಿಗೆ ನೀವು ಯಾವ ಥರ ಕೊಡ್ತಾ ಇದ್ದೀರೋ ಅದೇ ಥರ ಕೊಡಬೇಕು ಅಂತ ನಾವು ಮಾಡಿದ್ವಿ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಶಾಸಕರಿಗೆ ಒಂದು ಬೆಣ್ಣೆಯನ್ನು ಕೊಟ್ಟವರೆ, ನಮಗೆ ಸುಣ್ಣವನ್ನು ಕೊಡುವಂಥ ಕೆಲಸವನ್ನು ತಾವು ಮಾಡಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಕಡಿಮೆ ಅನುದಾನ ಕೊಟ್ಟಿದ್ರು ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಆರ್ ಅಶೋಕ್ 15 ವರ್ಷದ ಪಟ್ಟಿ ತೆಗೆದು ನೋಡಿ ಎಂದ್ರು. ಇದಕ್ಕೆ ಪಂಚ್ ಕೊಟ್ಟ ಕೃಷ್ಣ ಭೈರೇಗೌಡ ಬಿಜೆಪಿ ಸರ್ಕಾರದ 4 ವರ್ಷದ ಆಡಳಿತ ಅವಧಿಯಲ್ಲಿ ಎಷ್ಟು ಕೊಟ್ಟಿದ್ದಾರೆ ಎಂಬ ಲೆಕ್ಕ ತೆರೆದಿಟ್ರು. ಅದನ್ನು ಬಿಜೆಪಿಯವರು ಮಾಡಿದ್ರು ಹಿಂದೆ.
ಅವರ ಪಕ್ಷದ MLAಗಳಿಗೆ 50 ಕೋಟಿ ರೂಪಾಯಿ ಫಂಡ್ ಕೊಟ್ಟು, ನಮ್ಮ ಪಕ್ಷದವ್ರಿಗೆ 25 ಕೋಟಿ ಕೊಟ್ಟು, ಎಲ್ಲ ಅವ್ರಿಗೆ ಕಲಿಸಿದಂತೆ ನಾವು ಮಾಡಬೇಕಾಗ್ತದೆ. ಒಂದು 15 ವರ್ಷದ ಕೊಡಿ, ಅವಾಗೆಲ್ಲ ಬಂದ್ಬಿಡ್ತೈತಲ್ಲ, ಕಾಂಗ್ರೆಸ್ಸು, ಜನತಾದಳ, BJP 3 ಬಂದ್ಬಿಡ್ತು. 15 ವರ್ಷದಲ್ಲಿ ಕೊಡಿ, ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಹಣ ಹೋಗಿದೆ ತೆಗೀರಿ, ಬಿಡುಗಡೆ ಮಾಡಿ. ಕಾಂಗ್ರೆಸ್ MLA ಇದ್ದಿದ್ದು ನಾನೇ 100 ಕೋಟಿ ಕೊಟ್ಟಿದ್ದೀನಿ. ಬೈರ್ತಿ ಸುರೇಶ್ ಹೆಬ್ಬಾಳ ನಾನೇ 100 ಕೋಟಿ ಕೊಟ್ಟಿದ್ದೀನಿ ಅವ್ರಿಗೆ. ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ 4 ವರ್ಷದಲ್ಲಿ 857 ಕೋಟಿ, KR ಪುರ ಕ್ಷೇತ್ರಕ್ಕೆ 815 ಕೋಟಿ, ಮಾದೇವಪುರ ಕ್ಷೇತ್ರಕ್ಕೆ 739 ಕೋಟಿ. ಅದೇ ಅವಧಿಯಲ್ಲಿ ಗಾಂಧಿನಗರ ಕ್ಷೇತ್ರಕ್ಕೆ 120 ಕೋಟಿ, ದಾಸರಳ್ಳಿ ಕ್ಷೇತ್ರ ಅಲ್ಲಿ JDS MLA ಇದ್ದರು, ಅವರಿಗೆ 89 ಕೋಟಿ, ಶಾಂತಿನಗರಕ್ಕೆ 86 ಕೋಟಿ, ಹೆಬ್ಬಾಳಕ್ಕೆ 85 ಕೋಟಿ. GBA ಚುನಾವಣೆಗೋಸ್ಕರ ಅನುದಾನ ಕೊಡ್ತಾ ಇದ್ದಾರೆ. ಅನುದಾನ ವಿಚಾರವಾಗಿ ತಾರತಮ್ಯ ಬೇಡ, ಇಡೀ ಬೆಂಗಳೂರಿಗೆ ನೀವೇ ಮುಖ್ಯಮಂತ್ರಿ. 700 ಕೋಟಿ ತೆರಿಗೆ ನಮ್ಮ ಕ್ಷೇತ್ರದ ಮತದಾರರು ತುಂಬಿದ್ದಾರೆ. ಅವರ ಭಾವನೆಗಳಿಗೆ ನೋವು ಕೊಡಬೇಡಿ ಅಂತ TV9ಗೆ CV ರಾಮನಗರ ಕ್ಷೇತ್ರದ BJP ಶಾಸಕ S ರಘು ಹೇಳಿದ್ದಾರೆ. BJP ಸರ್ಕಾರದ ಅವಧಿಯಲ್ಲಿ ತಾರತಮ್ಯ ಮಾಡಿಲ್ಲ, ಹಾಗೊಂದು ವೇಳೆ ಮಾಡಿದ್ರೆ ಆಗಲೇ ಹೇಳಬಹುದಾಗಿತ್ತು ಅಲ್ವಾ. ಎಲ್ಲ ಕ್ಷೇತ್ರಗಳಿಗೂ ಸಮನಾದ ಅನುದಾನ ಬಿಡುಗಡೆ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ನಾವು ಯಾವತ್ತೂ ತಾರತಮ್ಯ ಮಾಡಿಲ್ಲ, ಏನ ಇದು ತಾರತಮ್ಯ ಮಾಡಿದ್ರೆ ಅವರು ಅವತ್ತೇ ಹೇಳಬೇಕಾಗಿತ್ತು ತಾರತಮ್ಯ ಮಾಡಿದ್ದೀವಿ ಅಂತ. ನಾವು ಎಂದೂ ತಾರತಮ್ಯ ಮಾಡಿಲ್ಲ. ಅನುದಾನ ತಾರತಮ್ಯ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ಬಡಿದಾಟ ಜೋರಾಗಿದೆ. ಎಲ್ಲ ಬಿಜೆಪಿ ಶಾಸಕರಿಂದ ಮಾಹಿತಿ ಪಡೆದಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ಗಮನಕ್ಕೆ ತರೋದಕ್ಕೆ ಮುಂದಾಗಿದ್ದಾರೆ. ಸದ್ಯದಲ್ಲಿ ಸಿಎಂ DK ಭೇಟಿ ಮಾಡಿ ಹೆಚ್ಚುವರಿ ಅನುದಾನಕ್ಕೆ ಆಗ್ರಹಿಸಲಿದ್ದಾರೆ. ಒಂದೆಡೆ ಸಿಎಂ ಭೇಟಿಯಾಗೋದಕ್ಕೆ ಬಿಜೆಪಿ ನಿರ್ಧರಿಸಿದೆ, ಆದರೆ ನೀವು ಮಾಡಿದ್ದನ್ನೇ ನಾವು ಮಾಡಿದ್ದೇವೆ ಅಂತ ಕಾಂಗ್ರೆಸ್ ಸಮರ್ಥಿಸಿಕೊಳ್ತಾ ಇದೆ. ಕೋಡುಬಳೆ ಅಂದ್ರೆ ಅಡುಕಲೆ.